ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವ್ರುಗಳಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೌಡ್ರ ಗೇಮ್ ಪ್ಲೇ. ಆಲ್ರೆಡಿ ಈಗ ಸುಮ್ಮನೆ ಹಿಂದ್ಗಡೆ ಎಲ್ಲ 4 ಕಿಲ್ ಆಗಿದೆ. ಅವೆಲ್ಲ ಏನೋ ಹೇಗೋ ಕಿಲ್ ಅದು ಎಲ್ಲ ಬಾಟ್ ಬಂದಿದ್ರು ಅನ್ಸುತ್ತೆ. ಅವರು ಒಂದು ಸತಿ ಸಾಯಿಸ್ಬಿಟ್ಟು ಎದುರುಗಡೆ 4 ಜನ ಸ್ಕೋಡ್ ಬಂದುಬಿಡ್ತು. ಒಬ್ಬನೇ ಹೋಗ್ಬಿಟ್ಟಿದ್ದೆಲ್ಲ, ಆದ್ದರಿಂದ ಶಿಷ್ಯಗಳು ಹೊಡೆದ್ಬಿಟ್ರು. ಅದಕ್ಕೆ ಅದನ್ನೆಲ್ಲ ತೋರಿಸುವಂತ ನಿಂದು ಟೈಮ್ ವೇಸ್ಟ್ ಮಾಡೋದು ಬೇಡಲ್ಲ ಅಂತ ಮುಂದೆ ಇದನ್ನು ಹಚ್ಚಿದೆ. ಮೊದಲಕ್ನಾಗೆ ಈಗ ಸ್ವಲ್ಪ ನೆಟ್ವರ್ಕ್ ಹ್ಯಾಂಗ್ ಆಯ್ತಾ ಇದೆ. ಮೊದಲಕ್ನಂಗೆ ಏನು ಈ ಫ್ರೀ ಫೈರ್ ಬರ್ತಾಯಿದೆ ಇಲ್ವೋ ಯಾಕೆ ಗೊತ್ತಾ, ಮೊದಲಕ್ಕೆಲ್ಲ ವಿಮಾನದಿಂದ ಕೆಳಗಡೆ ಇಳಿತಾ ಇದ್ವಿ, ಈಗ ಟ್ರೈನಿಂದ ಕೆಳಗಡೆ ಇಳಿಸೋ ಹಾಗೆ ಆಗಿದೆ ಆಕಾಶದಿಂದ. ಎಂತೆಂಥ ಟೆಕ್ನಾಲಜಿ ಬಂದಿದೆ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗುವಾಗಿದ್ದಿದ್ರೆ ಓಕೆ. ಇಲ್ಲಿ ಹೋಗೋಣ, ಇಲ್ಲಿ ಏನೇನು ಲೂಟ್ ಸಿಗುತ್ತೋ ಏನೋ. ನಮ್ಮ ಕಡೆದವರೆಲ್ಲ ಯಾವ್ಯಾವ ಕಡೆ ಹೋಗ್ಬಿಟ್ಟಿದ್ದಾರೆ ಶಿಷ್ಯರು. ಡ್ರಾಪ್ನಲ್ಲಿ ಏನಾರು ಸಿಗುತ್ತಾ? ಸಿಕ್ತು ನೋಡ್ರಿ, M249 ಲೆವೆಲ್ ಗನ್ ಇದೆ, ಸಖತ್ತಾಗಿದೆ. ಓ ಇಲ್ಲಿ ನೋಡಿ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆಫ್ಲೈನ್ ಇದನ್ನ ಅನ್ಸುತ್ತೆ. ಕುಂತ್ಬಿಟ್ಟಿದ್ದೆ, ನಾನು ನೋಡಲೇ ಇಲ್ಲ. ನೋಡಿದೆ ಬಟ್ ಆದರೆ ಏನು ಮಾಡೋದು, ಹಾಗೆ ಕಿಲ್ಲ ಆಗಿಬಿಡ್ತು. 1 ಕಿಲ್ಲ ಮತ್ತೆ 5 ಕಿಲ್ಲ ಆಯಿತು. ನಮ್ಮ ಶಿಷ್ಯ ಸತ್ಬಿಟ್ಟವನಿ. ಒಬ್ಬನ ಹೋಗ್ಬಿಟ್ಟು ರಿವೈವ್ ಮಾಡಬೇಕು. ಇಬ್ಬರು ಹೋಗ್ಯವ್ರೆ, ಒಬ್ರನ್ನ ಮಾತ್ರ ರಿವೈವ್ ಮಾಡ್ತೀನಿ, ಒಬ್ರನ್ನ ಮಾಡ್ಬೋದು. ಇನ್ನೂ 200 ಇವೆ. ಟೋಕನ್ ಬೇಕಂತೆ ನನಗೆ, ಟೋಕನ್ ಬೇಕಾ? ನೋಡಿ, ನಾ ಈಚೆ ಕಡೆ ಹೋದರೆ ಈಚೆ ಕಡೆ ಹೇಳ್ತಾನೆ. ಇಲ್ಲಿದೆ ತಗೊಳ್ಳೋ ಇಬ್ಬರು, ಈ ಕಡೆ ಇದೆ ನೋಡಿ. ತೊಗೊಂಡ ರಿವೈವ್ ಕೊಡ್ತಾನೆ. ಕೊಡಲಿ ರಿವೈವ್. ಇನ್ನೂ 25 ಜನ ಉಳಿದವ್ರೆ. ಇನ್ನೂ ಹೇಗೆ ಆಗುತ್ತೋ ಏನೋ. 25 ಜನ ಉಳಿದವ್ರೆ. ನೋಡೋಣ ಈ ಸೈಡಲ್ಲಿ. ಎನಿಮೀಸ್ ಮಾತ್ರ ಬಿಡೋದಿಲ್ಲ ಇನ್ನು. ಈಗ ಈ ಕಡೆ ಹೋಗ್ಬಿಡೋಣ, ಈ ಕಡೆ ನೋಡೋಣ. ಯಾಕಂದ್ರೆ ನಾವು ಯಾವಾಗಲೂ ಜೋನ್ ಸೈಡಿಂದನೇ ಫೈಟ್ ತೊಗೋಬೇಕು. ಅಲ್ಲಿ ಸೆಂಟರಲ್ಲಿ ಹೋಗಿ ಓಡಿಸ್ಕೊಂಡ್ಕಿಂತ ಸೈಡಲ್ಲಿ ಆಡೋದು ಚಲೋ ಅನ್ಸುತ್ತೆ. ಸೈಡಲ್ಲೇ ಆಡೋದು ಚಲೋ. ಸುಮ್ಮನೆ ಸೆಂಟರಲ್ಲಿ ಎಲ್ಲರ ಕೈಲಿ ಸಿಕ್ಕು ಸಾಯೋದೇ ಆಗುತ್ತೆ. ಮಶ್ರೂಮು ಹಾಕೊಂಬಿಡಮ್ಮ ಒಂದು. ಸ್ವಲ್ಪ ಹ್ಯಾಂಗ್ ಆಯ್ತಾ ಇದೆ ಫೋನು. ಒಬ್ಬನು ಕಾಣ್ತಾನೆ ಇಲ್ಲ ಜೋನ್ ಸೈಡಲ್ಲಿ. ಎಲ್ಲ ಆ ಸೈಡ್ ಅದಾರ, ಏನೋ ಈ ಸೈಡೇ ಇರ್ಬೋದು ಅಂತ. ನೋಡಿ ಇಲ್ಲಿ ಹೋಗ್ತಾ ಇದ್ದೀನಿ, ನೋಡೋದೇ ಇಲ್ಲ ಸ್ವಲ್ಪನೂ. ಶಿಷ್ಯವನ್ನು ಹೊಡ್ತಾ ಬಿದ್ದುಬಿಡ್ತು. ಸ್ವಲ್ಪ ನೋಡ್ಬೇಕು ಅನ್ನೋದು ಇಲ್ಲ, ಹಾಗೆ ಹೋಗೋದೇ. ಗ್ಲೂವಲ್ಲಿ ಕೂಡ ಹಾಕೋನು ಗೊತ್ತಾಗಿಲ್ಲ, ಹಾಗೆ ಓಡೋದೇ ಮಾಡ್ತಾವನೆ. ಅವ್ರ ಟೀಮ್ಮೇಟ್ ಯಾರೂ ಇಲ್ಲ ಅನ್ಸುತ್ತೆ. ಅವ್ರು ಸ್ಕ್ವಾಡ್ ಇದ್ದರೆ ಮತ್ತೆ ಫೈಟ್ ಹೆಂಗಾಯ್ತಿತ್ತು ಏನೋ. ಒಬ್ಬತ್ತನೇ ಇದ್ದ, ಇನ್ನೂ 20 ಜನ ಉಳಿದವ್ರಿ. ನಮ್ದು ಯಾವುದೋ ಡೌನ್ ಆಗಿಬಿಡ್ತು. ಹೋಯ್ತು ನೋಡಿ, 2 ಸತ್ತಿವೆ ನಮ್ಮ ಕಡೆದು. ಸ್ಕ್ವಾಡಾಗಿ ಯಾಕೆ ಆಡ್ತವೆ ಏನು? ಇರೋದೇ ನಾವಿಬ್ಬರು. ನೋಡಿ, ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಆಡ್ಬೇಕು ಅನ್ನೋದೇ ಇಲ್ಲ ಈ ಸ್ಕ್ವಾಡ್ಗಳು. ಈಗ ನೆನಪಾಯ್ತಾರೆ ಹಳೆ ಫ್ರೆಂಡ್ಸ್ ಎಲ್ಲ. ಸ್ವಲ್ಪ ದಿನಗಳು ಬಿಟ್ಟು ಮತ್ತೆ ಆಡೋದಾಗತ್ತೆ. ಗೇಮ್ನ ಯಾವಾಗಾರು ಒಮ್ಮೆ ಆಡ್ತೀವಲ್ಲ, ಅದರಿಂದ ಹಿಂಗಾಗ್ಬಿಟ್ಟಿದೆ. ದಿನಾಲೂ ಆಡ್ತಾಯಿದ್ರೆ ಏನಿದಾಗಲ್ಲ. ಅದು ಟೂರ್ನಮೆಂಟ್, ಆಲ್ ಓವರ್ ಇಂಡಿಯಾ ಟೂರ್ನಮೆಂಟ್ ಇತ್ತು, ಅದನ್ನು ಆಡೋಣ ಅಂತ ಆಸೆ ಇತ್ತು. ಬಟ್ ಏನು ಮಾಡೋದು, ನಮ್ಮ ಗೆಳೆಯರೆಲ್ಲ ಬರೋದೇ ಇಲ್ಲ ಅಂತ ಅಂದ್ಬಿಟ್ರು. ಇಂಥ ಸ್ಕೋರ್ ಇತ್ತು ಫ್ರೆಂಡ್ಸ್. ಎಲ್ಲ ಗೇಮ್ ಚೇಂಜ್ ಮಾಡಿ ಕೆಡಿಸ್ಬಿಟ್ರು. ಈಗೇನೋ ಮತ್ತೆ ಇದು ಮಾಡ್ತವ್ರೆ. ಇನ್ನೂ 13 ಜನ ಉಳಿದವ್ರಿ. ಯಾವ ಕಡೆಯಿಂದ ಬರ್ಬೋದು ಈತ? ಇಲ್ಲಿ ಏನರ ಇರ್ಬೋದು ಆ ರಿವೈವ್ ಕೊಡೋಲ್ಲಿ. ಒಬ್ಬರಾದರೂ ಇದ್ದೇ ಇರ್ತಾರಲ್ವ, ಇದ್ದೇ ಇರ್ತಾರೆ. ಇನ್ನೂ 12 ಜನ. ಯಾವ ಕಡೆಯಿಂದ ಬರ್ಬೋದು? ನಂಗೆ ಅನ್ಸಿದ್ಮೇಲೆ ಇಲ್ಲಿ ಹಿಂದಿಂದ, ಯಾಕಂದರೆ ರಿವೈವ್ ಮಾಡ್ಕೊಂಡು ಬರ್ತಾರಲ್ವ, ರಿವೈವ್ ಮಾಡೋಕ್ಕೆ ಬಂದೇ ಬರಬೇಕು. ನೋಡೋಣ, ಇಲ್ಲಿ ಇವನ ಕಡೆ ಹೋಗ್ಬಿಡೋಣ. ಸೇಫ್ಟಿ ಲ್ಯಾಂಡ್ ಮೈನ್ ಕೂಡ ಇಟ್ಟಿದ್ದಾನೆ. ಇರಲಿ
ಅಲ್ಲೇನೋ ಕಂಡಂಗಾಯಿತು, ಬಟ್ ಅಷ್ಟೊಂದು ಏನಿದಾಗಲಿಲ್ಲ. ಆ ಸೈಡ್ ಇರ್ಬೋದಾ ಏನೋ ಡೌಟ್ ಅನಿಸ್ತಾ ಇದೆ. ಬರ್ತಾರಾ ಇಲ್ಲಿ? ನಂಗೆ ಅನ್ಸ್ಬಿಟ್ಟು ಬಂದ್ಲು ನೋಡಿ, ಬರ್ತಾವಳೆ ಒಂದೇ ಹೇಗೆ ಬಿತ್ತು, ಒಂದೇ ಶಾಟ್ ಹೆಡ್ಡೆ ಬಿದ್ದೋಯ್ತು. 8 ಜನ ಅಂದರೆ ನಮ್ಮಿಬ್ಬರನ್ನ ಬಿಟ್ಟು 6 ಜನ ಉಳ್ದವ್ರಿ. ಒಂದು ಸ್ಕ್ವಾಡ್ ಉಳ್ಕೊಂಡಿದೆಯಾ? ನಾವು ಇಬ್ಬರು ಇದ್ದೀವಲ್ವ, ಟೆನ್ಷನ್ ಯಾಕೆ, ಆರಾಮ್ ಫೈಟ್ ಮಾಡ್ಕೊಳೋಣ. ಒಬ್ಬರೇ ಇದ್ದರೆ ಅದೊಂದು ತೊಂದರೆ, ಇಬ್ಬರು ಇದ್ದೀವಲ್ವ. ನೋಡಿ ಬಿತ್ತು, ಒಬ್ಬನ ನಾಕ್ ಮಾಡಿಬಿಟ್ಟೆ. ರಿವೈವ್ ಕೊಡ್ತಾವ್ರಿ, ಯಾಕಂದ್ರೆ ಸ್ಕ್ವಾಡ್ ಇದೆ ಅಲ್ವಾ, ರಿವೈವ್ ಕೊಡ್ತಾವ್ರಿ. ಈ ಶಿಷ್ಯನ ಹುಡಿ ನಮ್ಮ ಶಿಷ್ಯ ಹಾಗೆ ನುಗ್ಗೋದೇ ಮಾಡ್ತಾವನೆ. ಸ್ವಲ್ಪ ವೇಟ್ ಮಾಡಿ ನನ್ನ ಜೊತೆಗೆ ಹೋಗಿ ಫೈಟ್ ಮಾಡಿದ್ವಿ ಅಂದರೆ ನಾವು ಅವ್ರಾಗ ನೋಡಿ ಮತ್ತೆ ರಿವೈವ್ ಕೊಟ್ಕೊಂಡ್ರು. ಹೇಗೋ ಒಂದು ಹೊಡೆದಿದ್ದೆ, ರಿವೈವ್ ಕೊಟ್ಕೊಂಡ್ಬಿಟ್ರು. ಸ್ವಲ್ಪ ಹಿಂದಿಂದಾನೆ ಆಡ್ಕೋಬೇಕು. ಸಿಂಪಟಿಕ್ ನಮ್ಮ ಶಿಷ್ಯ ಗ್ಲೋವಲ್ ಹೊಡೆದ್ಬಿಡೋಣ. ಒಂದು ಕಿಲ್ ಮಾಡಿದೆ ನಮ್ಮ ಫ್ರೆಂಡ್, ಒಂದು ಹೊಡೆದ್ಬಿಟ್ಟವನೇ ನಮ್ಮ ದೋಸ್ತ. ರಿವೈವ್ ನೋಡಿ ಫ್ರೆಂಡ್ಸ್ ಹೆಂಗೆ ಕೊಡುವಂಥವ್ರೆ ನೋಡಿ, ರಿವೈವ್ ನುಗ್ತವನ್ನೇ ಆಯ್ತಾ, ಹಂಗೆ ನುಗ್ಗೋದು ಒಂದೇ ನೋಡಿ. ಅಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು. 3 ಜನ ಉಳಿದವ್ರೆ, ಅವರು 3 ಒಂದೇ ಸ್ಕ್ವಾಡ್ನವರು. ಬೆತ್ತು ಒಬ್ಬನಿಗೆ ಹೆಡ್ ಶಾಟೇ ರಿವೈವ್ ಕೊಡೋಕ್ಕೆ ನೋಡಿ. ರಿವೈವ್ ಕೊಡ್ತಾನೆ, ಹೆಂಗೆ ಕೊಡ್ತಾವನೆ, ಕೊಡು ರಿವೈವ್ ನೋಡೋಣ. ಈಗ ನೋಡಿ ಪೂರ ಕಿಲ್ ತೊಗೊಂಡೇ ಬಿಡೋಣ ಆತನ. ನೋಡಿ ಫ್ರೆಂಡ್ಸ್ ಹೆಂಗೆ ಮೂಮೆಂಟ್ ಹೆಂಗಾಯ್ತದೆ ನೋಡಿ. ಇನ್ನೂ ಇಬ್ಬರು ಉಳಿದವ್ರಿ, ಅವರು ಅಟ್ಯಾಕ್ ಮಾತ್ರ ಭಾರಿ ಆಯ್ತದೆ ನೋಡಿ ಫ್ರೆಂಡ್ಸ್. ಇನ್ನು ಮೇಲೆ ಅಟ್ಯಾಕ್ ಮಾಡ್ತಾನೆ, ಹಂಗೆ ಇನ್ನೂ ಹೊಡೆದ್ರಲ್ಲಿ ಅದಾನೆ ನೋಡಿ. ತಿನ್ನು ಉಪ್ಪ ಎಷ್ಟು ಸ್ಪೀಡ್ ಹೋಗ್ತದೆ. ಹೆಡ್ ಬಿತ್ತು ಇದು ನೋಡಿ ಫ್ರೆಂಡ್ಸ್. 19 20 ಹೋಯ್ತು, ಇದು ಹೋಯ್ತು. ಹೆಂಗಿತ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ ಹೀಗೆ.